ಏನ್ ಮನಿ ಮಠ ನೋಟಿಸ್ ಕಳ್ಸಿರಲ್ಲ ತಾಯಿ ಮಗಳು ಕೂಡಿ. ಇಲ್ಲಡ ಎದ್ರ ಸಂಬಂಧ ಕಳ್ಸಾಳಕಿ ನಿನ್ ಮಗಳ ಅದು ನೋಟಿಸ್ನ ನೋಡವ ₹1 ಕೊಡದಲ್ಲ ನಾವು ನಮಗೇನು ಅವಶ್ಯಕತೆ ಇಲ್ಲ ಅಂತ ನಡತ್ಗೆಟಕ್ಕೆ ನೀ ನಮ್ಮ ಮನೆಗೆ ಕಳ್ಸಿದ್ದೆ ತಪ್ಪು ನೋಡ್ರಮ್ಮ. ಬಾಯಿ ಬಂದಂಗೆ ಮಾತಾಡಕ್ಕೆ ಹೋಗ್ಬೇಡ್ರಿ. ನಿಮ್ಗ ಕೊಟ್ಟಿಲ್ಲ ದೇವ್ರ ನಾಲ್ಗಿನ ಏನು ಯಾಕೆ ಹಿಂಗೆ ಮಾತಾಡ್ತೀರಿ? ನಡತ್ಗೆಟ್ಟಕ್ಕೆ ಅಂತೇಳಿ ತಪ್ಪು ಮನುಷ್ಯ ಮಾಡಿರ್ತಾನ ತಿದ್ಕೊಂಡು ಏನು ಜೀವನ ಮಾಡಂಗೇ ಇಲ್ಲ ಅವ್ರು ಏನು ಉರ್ಲೆ ಹಾಕೊಂಡ್ಬಿಡ್ಬೇಕನ ಹೆಂಗೆ ಅವ್ರು ಅಲ್ಲ ಯಾಕೆ ಹಿಂಗೆ ಚುಚ್ಚಿ ಮಾತಾಡ್ತೀರಿ? ನಿಮ್ಮ ಮನೆ ಸೊಸಿ ಅಲ್ಲ ನಾಕಿ ಎಷ್ಟಾದರೂ ಅದು ಅಲ್ಲದೆ ಈಗ ಹೊಟ್ಟಿಲ್ಲದಾಳಕಿ. ಹಾಂ ಮತ್ತೆ ಹೊಟ್ಟೆಗೆ ಬೆಳಿತೀರ ಕೂಸು ನಿಮ್ಮ ಅಂಶದ ಕುಡಿಯಲ್ಲನ ಯಾಕೆ ಹಿಂಗೆ ಮಾಡ್ತೀರಿ? ಏನ ಹೊಟ್ಟಿಲ್ಲದಾಳ ಹಂಗಾರೆ ಅಯ್ಯೋ ದೇವ್ರೆ ಹೊಟ್ಟಿಲ್ಲದಾಳ ಅಂತಂದ್ರೆ ಯಾರು ನಮ್ದೇ ಅಂತ ಹೆಂಗೆ ಹೇಳ್ಬೇಕು ಅದನ್ನ ನಾನು? ಯಾಕಮ್ಮ ಹಂಗೆ ಮಾತಾಡ್ತೀರಿ? ಹಂಗೆ ಬಾಯಿಗೆ ಬಂದಂಗೆ ಮಾತಾಡಕ್ಕೆ ಹೋಗ್ಬೇಡ್ರಿ. ನನ್ನ ಮಗಳು ಅಂತಕ್ಕೆಲ್ಲ ಏನೋ ಅವಾಗ ತಿಳಿಲಾರ್ದು ವಯಸ್ಸಿನಾಗ ತಪ್ಪು ಮಾಡ್ಯಾಳ. ಆದ್ರೆ ಅದು ಆದ್ಮೇಲೆ ಮದುವೆ ಆದಮೇಲೆ ಎಷ್ಟು ಆಕಿ ತಿಳ್ಕೊಂಡು ಆಕಿ ಒಳ್ಳೆ ಸ್ಥಾನದಾಗ ಅದಾಳ. ಈಗ ಹಾಗೆಲ್ಲ ಮಾತಾಡಬೇಡ್ರಿ. ಹಾಂ ನೀವೇನಾರ ಹೇಳ್ಕೊರಿ ಅಂತಾಕಿ ಅದೇನಂತಾರ ನಾಯಿ ಬಾಲ್ ಯಾವತ್ತಿದ್ರು ಡೊಂಕೆ ಆಕಿ ನಂದೇ ಅಂತ ನಂಗೆ ನಂಬಿಕೆನೇ ಇಲ್ಲ. ಯಾಕ ನೀ ಗಂಡಸೌದಲ್ಲ ನಂಬಿಕಿಲ್ಲ ಅಂತೀಯಲ್ಲ ಗಂಡಸೌದ ಅಲ್ಲ ಸ್ವಲ್ಪ ಸಮಾಧಾನಲೆ ಮಾತಾಡು. ಸರಿಯವ ಎಂಥ ಸಮಾಧಾನ ಇಂಥವ್ರಿಗೇನು ಸಮಾಧಾನ? ನಾಚಿಕೆ ಆಗ್ಬೇಕು ನಿನಗೆ ಈ ಥರ ಮಾತಾಡಕ. ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಮತ್ತು ನನ್ನ ಪಾಡಿಗೆ ನಾನು ಇದ್ನಲ್ಲ ಬಂದು ಎದಕ್ಕೆ ಮದುವೆ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಇದ್ನಲ್ಲ ನಿನಗೇನು ನಾನು ಮದುವೆ ಮಾಡ್ಕೊಬಾ ಅಂತ ನಾನು ಕರೆದಿದ್ನೆ. ಸುಮ್ಮನೆ ಇದ್ದಕ್ಕಿಗೆ ಬಂದು ಮದುವೆ ಮಾಡ್ಕೋತೇನೆ ಅಂತ ಹೇಳಿ ಮದುವೆ ಮಾಡ್ಕೊಂಡು ಈಗ ನಿನಗೆ ಅನುಮಾನ ಬಂದು ನನ್ನ ಮತ್ತೆ ಕಿರಿಕಿರಿ ಮಾಡಿ ಇಲ್ಲಿ ಕಳಿಸಿಯಲ್ಲ ನೀನು. ಆತ ನನಗೇನು ನಿನ್ನ ಜೋಡಿ ಬದುಕಬೇಕು ಬಾಳ್ಬೇಕು ಅನ್ನೋ ಯಾವುದು ಏನು ಇಲ್ಲ ತಲೆಯಾಗ. ಮರ್ಯಾದಿಂದ ಈಗೇನು ನಾನು ಹೊಟ್ಟಿಲ್ಲದೇನೆ ಈಗ ಏನು ಹಂಗಂತ ಅದನ್ನು ತಗ್ಸಕ್ಕೆ ನನಗೆ ಇಷ್ಟ ಇಲ್ಲ. ನನಗೆ ಮುಂದೆ ಬೇರೆ ಮದುವೆ ಮಾಡ್ಕೊಳಕ್ಕೆ ನನಗೆ ಆಗೋದು ಇಲ್ಲ. ಅದು ನಿನಗೂ ಗೊತ್ತೈತಿ. ಏನು ಜೀವನ ಹಾಳು ಮಾಡ್ಕೊಳಕ್ಕೆ ನಾ ತಯಾರಿಲ್ಲ. ಮರ್ಯಾದಿಂದ ಆ ಕೂಸು ಬದುಕಕ್ಕೆ ಏನು ಬೇಕು ನನ್ನ ಜೀವನಕ್ಕೆ ಏನು ಬೇಕು ಆ ಜೀವನಾಂಶ ಕೊಟ್ಟು ನಂಗೆ ಡೈವರ್ಸ್ ಕೊಟ್ಟು ಒಳ್ಳೇದಾತು. ಇಲ್ಲ ಅಂತಂದ್ರೆ ನಾನು ಬಿಡೋಕ್ಕೆಲ್ಲ ಏನು ಕೋರ್ಟಿಗೆ ಹೋಗೋಣ ನಡಿ. ನನಗೆ ಜೀವನಾಂಶ ಬೇಕು ಅಷ್ಟೇ. ಎಂಥ ನಾಚಿಗೆಡದಿಯ ನೀನು? ನನ್ನ ಮಗ ಹಾಗೆಲ್ಲ ಮಾತಾಡ್ತೀಯನ? ನನ್ನ ಮಗ ಏನಂತ ನನಗೆ ಗೊತ್ತು. ಬಡ್ಕೊಂಡೆ ಆ ಬಡ್ಯಾಗ ಮದುವೆ ಮಾಡ್ಕೋಬೇಡ ಆಕಿನ ಮದುವೆ ಮಾಡ್ಕೋಬೇಡ ಅಂತೇಳಿ. ಆದರೂ ಮದುವೆ ಮಾಡ್ಕೊಂಡು ಬಂದು ಜೋಡು ಮಾಡಿದ. ಅದೇನಂತಾರಲ್ಲ ಜಾಲಿ ಬಿತ್ತಿ ಕಾಲಿಗೆ ಮೂಲ ಮಾಡ್ಕೊಂಡಂಗೆ ಆಗೈತೆ ನನ್ನ ಮಗನ ಹಣೆ ಬಾರ. ಏನು ಜೀವನಾಂಶ ಕೊಡ್ಬೇಕು ನಿನಗೆ? ಜೀವನಾಂಶ ಅಂತ ಏನು ಮುಂಗಂಡ ದುಡ್ದು ಕೊಟ್ಟಿಯೇನ? ಯಾರಪ್ಪನ ಮನೆ ಆಸ್ತಿ ಅಂತ ಕೇಳ್ತಿದ್ದೀನಿ ನೀನು? ಯಾರಪ್ಪನ ಮನಿದು ಅಲ್ಲ ನಿಮ್ಮಪ್ಪನ ಮನಿದು ಅಲ್ಲ. ನನಗೂ ಗೊತ್ತೈತಿ ನೀನು ಆ ಮನೆಗೆ ಸೊಸೆಯಾಗೆ ಬಂದಿದ್ದು. ಇಲ್ಲೋಡ ಹೆಚ್ಚಿಗೆ ಮಾತಾಡಬೇಡ. ನಾನು ಹೇಳಾಕತ್ತೇನೆ ಯಾ ಮರ್ಯಾದೆ ನೀನು ಕೊಡೋ ಅವಶ್ಯಕತೆ ಇಲ್ಲ. ನಾನು ಹೊಟ್ಟಿಲ್ಲದೇನಿ ಏನು ನನಗೆ ಆ ಕೂಸಿನ ಜಾಪಾನ್ ಮಾಡಕ್ಕೆ ನನ್ನ ಜೀವನ ನಡೆಸ್ಕೊಂಡು ಹೋಗಕ್ಕೆ ಜೀವನಾಂಶ ಬೇಕಂದ್ರೆ ಬೇಕಷ್ಟೇ. ನೀನು ಬೇಕಾದ ಹೇಳಿದ್ರು ನಾನೇನು ಸುಮ್ಮನಾಗಲ್ಲ. ನಾನು ಎಲ್ಲಿ ಹೊಡೆದಾಡ್ಬೇಕು ನನಗೆ ಅಲ್ಲಿ ಗೊತ್ತೈತೆ. ಅಲ್ಲಿ ಕೇಳ್ತೇನೆ ನನಗೇನು ಬೇಕಂತ ನಾನು ಕೋರ್ಟ್ನಾಗ ಕೇಳಿ ತೊಗೊತೀನಿ. ನೋಡ್ದೇನಿ ಈಕಿನ್ನ ಒಟ್ಟು ನಮ್ಮ ಆಸ್ತಿ ಮ್ಯಾಗ ಕಣ್ಣು ಬಿದ್ದತ್ಲ ಈಕಿದು. ಆಸ್ತಿ ತೊಗೊಂಡು ಯಾವಂದಾರ ಕೂಡ ಶೆಟ್ಲ್ ಆಗ್ಬೇಕಂತದಾಳ. ಹೊಲಸು ನಾಲ್ಗೆ ಇಟ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡ. ನಾನು ಯಾವನು ಕೊಟ್ಟು ಹೋಗ್ಬೇಕಾಗೈತಿ? ನಿನ್ನ ಆಸ್ತಿ ನಿನ್ನ ಆಸ್ತಿ ಸುಟ್ಟು ಮರನೇ ದಿನ ನಿನ್ನ ಸುಡ್ಲಿ ಏನು? ಯಾರಿಗೆ ಬೇಕಾಗೈತಿ ನಿನ್ನ ಆಸ್ತಿ? ಆದ್ರೆ ನನ್ನ ಜೀವನ ನಡ್ಸಕ್ಕೆ ಬೇಕೇ ಬೇಕು. ನನಗೆ ಆ ಕೂಸಿನ ಸಲುವಾಗಿ ಬೇಕು. ಏನು ಬೇಡ ಅಂತ ಬಿಟ್ಕೊಟ್ಟು ಬಂದಿದ್ದೆ. ಆದ್ರೆ ಮತ್ತೆ ಹುಟ್ಟಿಲ್ಲದೇನಲ್ಲ ಆ ಸಂಕಟಕ್ಕರ ಬೇಕಲ್ಲ ನನಗೆ ಜೀವನ ನಡ್ಸಕ್ಕೆ. ತಗಸು ನಾಳೆ ಅದನ್ನು ಹುಟ್ಟಿಸಿ ಅದನ್ನು ತಂದು ನಿಂದ್ರಿಸಿ ನಾಟಕ ಮಾಡ್ಬೇಕಂತ ಅದಕ್ಕಂತತಿ ತಗಸದನ. ಅದು ನನ್ನ ಇಷ್ಟ ತಗ್ಸೋದು ಬಿಡೋದು ಅದನ್ನೇ ನೀ ಹೇಳ್ತಿ ಏನು? ನಿನ್ನ ಮಗ ಇನ್ನೊಂದರ ಮದುವೆ ಮಾಡ್ಕೊ ಇನ್ನೂ 10 ಮದುವೆ ಮಾಡ್ಕೊ. ನಾ ಕೇಳಕ್ಕೆ ಬರೋದಿಲ್ಲ. ಡೈವರ್ಸ್ ಕೊಡು. ನನ್ನ ಜೀವನಾಂಶಕ್ಕೆ ನನಗೆ ಅರ್ಧ ಭಾಗ ಬೇಕು. ಕೊಡಲ್ಲ ಅಂದ್ರೆ ಮಾಡ್ತಿ? ಎಲ್ಲಿ ಕೇಳಬೇಕು ಹೆಂಗೆ ಕೇಳಬೇಕು ಅಂತ ನನಗೆ ಗೊತ್ತೈತಿ. ನನಗೆ ಕೇಳೋದು ಗೊತ್ತೈತಿ. ಕೇಳ್ಕೊ ಹೋಗು. ಅದು ಯಾರನ್ನು ಕೇಳ್ತೀಯ ಕೇಳ್ಕೊ ಹೋಗು. ಏನೋ ₹1 ಕೊಡಲ್ಲ ನಾನು. ನಡಿಯ ಮಗನೇ. ಇಂಥ ಹೊಲಸು ಕೆಟ್ಟವ್ರ ಮನ್ಯಾಗ ನಿಂತ್ರೆ ನಮ್ಮ ಮರ್ಯಾದೆ ಹೋಗತಿ. ಅಯ್ಯೋ ದೇವ್ರೆ ಅಲ್ಲಲ್ಲೇ ಕೋರ್ಟ್ನಾಗ ಕೇಳ್ಕೊ ಹೋಗಂತಾಳಲ್ಲ. ನಮಗೆ ಯಾ ಲಾಯರ್ನಿಟ್ಟು ನಡೆಸುವಷ್ಟು ಶಕ್ತಿ ಐತೆನ? ಯಾಕವ ನಡ್ಸನ್ ಸುಮ್ಮನಿರು ಏನಾರ ಒಂದು ಮಾಡೋಣಂತೆ. ಅವ್ರನ್ನ ತಾಯಿ ಮಗನ ಕೋರ್ಟಿಗೆ ಅಲಿಸ್ತೇನೆ ನೋಡ್ತೀರ. ನನಗೆ ಹೆಂಗಿದ್ರು ಮರ್ಯಾದೆ ಇಲ್ಲ ಅಂದಾರಲ್ಲ. ಮರ್ಯಾದೆ ಇರ್ಲಾರ್ದಂಗೆ ಇರ್ತೇನೆ. ಏನು ಹೆಂಗಿದ್ರು ಅನ್ನೋದೇನು ಅವ್ರೇನು ಬಿಡಲ್ಲ ಅಂದಮೇಲೆ ಅವ್ರಿಗೆ ಯಾಕೆ ಬೇ ನಾವು ಹೆದರ್ಬೇಕು? ಸುಮ್ಮನಿರು ನೀನು. ತಡಿ ನಾನು ಬಂದೆ ತಡಿ. ಒಂಚೂರು ಕೆಲಸ ಐತೆ ಹೋಗ್ಬರ್ತೇನೆ. ಎಲ್ಗುಂಟಿ ಹೇಳು ಶಾಂತಕರ್ ಮನೆಗೆ. ಅವ್ರ ಮಗಳು ಹೆಂಗಿದ್ರು ಲಾಯರ್ ಅದಾಳಲ್ಲ ಅವ್ರ ಹತ್ರ ಮಾತಾಡ್ತೇನೆ. ಏನು ಮಾತಾಡ್ತೇನೆವ? ನನ್ನ ಕೇಸ್ ಅವ್ರು ತೊಗೊಳಲ್ಲನ? ಹೆಂಗಿದ್ರು ಲಾಯರೇ ಅಲ್ಲ. ಅವ್ರು ನಮಗೆ ಏನು ಸಹಾಯ ಮಾಡ್ತಾರ ಹೇಳಿ ನೋಡೋಣ. ಅವ್ರ ಅಣ್ಣಂದೇ ಇಷ್ಟು ರಾಡ್ ಐತಿ. ಅವ್ರು ನಮಗೆ ಸಹಾಯ ಮಾಡ್ತಾರನ? ಮಾಡಲ್ಲ. ಅವ್ರ ಅತ್ತಿಗೆ ಅದಾಳಲ್ಲ ಮಾಡಬೇಡ ಅಂತ ಹೇಳಿರ್ತಾಳೆ ಅಷ್ಟೇ. ಸುಮ್ಮನೆ ಅಲ್ಲಿ ಹೋಗಿ ಪ್ರಯೋಜನ ಇಲ್ಲ. ಬೇರೆ ಯಾವ್ದಾರ ಕೋರ್ಟ್ನಾಗ ವಿಚಾರಿಸೋಣ. ಯಾಕವ? ಅದು ಬೇರೆ ಪ್ರಶ್ನೆ. ಅವ್ರು ಏನು ಹಂಗಿಲ್ಲ. ನನಗೆ ಮನೆ ಸಿಕ್ಕಾಗ ಭಾಳ ಚಂದ ಮಾತಾಡ್ಸಾರ ಅವ್ರು. ನನಗೆ ಅವ್ರು ಹಂಗದಾರ ಅಂತ ಅನ್ಸಲ್ಲ. ಇವ್ರು ಅನ್ಯಾಯವಾಗಿ ನಡ್ಕೋತಾರಂದ್ರೆ ಅವ್ರು ಯಾಕೆ ನಡ್ಕೋತಾರಂಗ? ಅದು ಅಲ್ಲದೆ ಅವರು ಕೆಲಸ ಅದು. ಯಾರು ಕೇಸ್ ಕೊಟ್ಟರೆ ಏನಾಗಬೇಕಾಗೈತಿ? ತೊಗೊಳೋದಿದ್ರೆ ತೊಗೊತಾರ, ಇಲ್ಲಾಂದ್ರೆ ಇಲ್ಲ ಅಂತಾರ ಅಷ್ಟೇ. ನೀವು ಸುಮ್ಮನಿರು ನಾ ಕೇಳಿ ಬರ್ತೇನೆ. ಅಯ್ಯೋ ಈ ಹುಡುಗಿಗೆ ಏನು ಹೇಳೋದಂತೆ ನಾನು ಅತ್ತ. ಅಪ್ಪ ಅಡ್ಡಿ ಇಲ್ಲ. ಜೈ ಒಂದು ಅರ್ಧ ಲೀಟ್ರ್ ತೊಗೊಂಡ್ಲ. ಪ್ರೇಮಿ ಒಂದು ಅರ್ಧ ಲೀಟ್ರ್ ತೊಗೊಂಡ್ಲ. ಆಮೇಲೆ ಪುಷ್ಪಿ ನಾಳೆಯಿಂದ ತೊಗೊತೀನಿ ಅಂದಾಳ. ಆಮ್ಯಾಗ ಫಾತಿಮಾ ಒಂದು ಅರ್ಧ ಲೀಟ್ರ್ ತೊಗೊಂಡ್ಲು.
ಆ ಪಾರಕ್ಕೆ ಒಂದು ಕೇಳಿ ಹಾಕಿ ಬರ್ಬೇಕೀಗ. ಒಟ್ಟು ಕೊಡು ಅಂದಾಳಂತೆ ಇವ್ರಿದ್ರಿಗೆ. ಅವರು ಇಬ್ಬರು ಸೊಸ್ತ್ಯಾರು ಸೇರಿ 1 ಲೀಟ್ರ್. ಹಾಂ, ಅಡ್ಡಿ ಇಲ್ಲ. ಒಟ್ಟು ಹೆಂಗೆ ಒಂದು ಬಿಸ್ನೆಸ್ ಚಲೋ ನಡೆದು ಬಿಡುತ್ತೆ ಅಂದರೆ ವಾರಕ್ಕೊಂದು ಎಷ್ಟು ಬರ್ಬೋದು ರೊಕ್ಕ ನನಗೆ? ವಾರಕ್ಕೊಂದು 1000 ರೂಪಾಯಿ ಬರ್ತದಾ? ಇಲ್ಲ, ಒಂದು 500 ರೂಪಾಯಿ ಲೆಕ್ಕ ಇಡ್ಯಾನ. ವಾರಕ್ಕೆ 500 ಅಂದರೆ ತಿಂಗಳಿಗೆ 2000 ರೂಪಾಯಿ ಆಯ್ತು. ಹೆಂಗಿದ್ರು ನಂದು 2000 ರೂಪಾಯಿ ಬೇರೆ ಬರ್ತೈತಿ. 2000 ತಿಂಗಳಿಗೆ 4000 ಆಯ್ತು. ಅಯ್ಯೋ ದೇವ್ರಿ, ಹಿಂಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಿಡಿದ್ಬಿಟ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಬರ್ಕೊಂತ ಹೋಗ್ತಿ. ವಾರಕ್ಕೆ ಹಿಂಗಾರ ಮಾಡಿ ಒಂದು 1000 ರೂಪಾಯಿ 2000 ರೂಪಾಯಿ ಲೆಕ್ಕ ಹಚ್ಬೇಕು. ತಿಂಗಳಿಗೆ ಒಂದು 10,000 ರೂಪಾಯಿ ದುಡಿಯಾಕತ್ರೆ ವಾ, ಎಷ್ಟು ರೊಕ್ಕ ದುಂಡು ಗುಡಿಸ್ಬೋದು, ಇಷ್ಟು ಬಂಗಾರ ಬೆಳ್ಳಿ ತೊಗೋಬೋದು. ನನ್ನ ಸೊಸಿಗಿಂತ ಜಾಸ್ತಿ ಆ ಬೆಂಡ್ಲಿಗಿಂತ ಜಾಸ್ತಿ ದುಡಿಬೇಕಂತ ಆಸೆ ಆದ್ರೆ ಆಗಲ್ಲಲ್ಲ. ಇರಲಿ ಹಾಲು ಬೆಣ್ಣೆ ಮೊಸರು ತುಪ್ಪ ಅಂತ ತಿಂದು ದೇಹ ಗಟ್ಟಿ ಇಟ್ಕೋಬೇಕು, ಇಲ್ಲ ಅಂದ್ರೆ ಆಗಲ್ಲಪ್ಪ. ಇದೆಲ್ಲ ಹೋಗಲಿ. ಹಾಂ, ಒಂದಿಷ್ಟು ಫಾರಂ ಕೋಳಿ ಅಲ್ಲ, ನಾಟಿ ಕೋಳಿ ಅಂದ್ರೆ ಊರಾನ್ ಕೋಳಿನ ಒಂದಿಷ್ಟು ಜೋಪಾನ ಮಾಡ್ಬೇಕು ಯಾವುದಕ್ಕೂ. ನಮ್ಮ ಹಿತ್ತಲಾಗ ಮೇಯಿಸ್ಬೇಕು ಅವನ್ನ. ಬೇರೆ ಎಲ್ಲಾರ ಬಿಟ್ರೆ ಬೆಂಡ್ಲಾರ ಯಾವ್ಯಾಕೆ ತೊಗೊಂಡು ಕೊಯ್ಕ್ ಕನಸ್ತಾಳ ಗೊತ್ತಿಲ್ಲ. ಆಮೇಲೆ ಇವ್ರು ಹಿತ್ತಲಾಗ ಹುಡುಕ್ಬೇಕಾಕತಿ, ಯಾರ ಮನೆ ಹಿತ್ತಲಾಗ ಪುಚ್ಚ ಬಿದ್ದಾವು ಅಂತೇಳಿ. ಯಾಕೆ ಬೇಕತ್ತಾಗ ಹೌದಿಲ್ಲ? ಮೊದ್ಲು ಅದನ್ನ ಏನು ಮಾಡ್ಬೇಕು ಅಂದರೆ ಹಾಂ, ಒಂದು 6 ಈ ಕಡೆ ನನ್ನ ಹಾಲು ಮಾರಿದ ರೊಕ್ಕದಾಗ ಒಂದು 6 ಕೋಳಿ ತರ್ತೀನಿ. 6 ಯಾಕೆ, ಒಂದು 7-8 ತರಬೇಕು. 7-8 ತರಬೇಕು. ಒಂದು 4 ಹುಂಜ 4 ಕೋಳಿ ತರ್ಬೇಕು. ಆಮೇಲೆ ಏನು ಮಾಡ್ಬೇಕು, ಅವಕ್ಕೆ ಇದಾಕೈತಿ, ಕಾವು ಕೊಟ್ಟು ತತ್ತಿ ಇಡ್ತಾವೆ. ತತ್ತಿ ಇಟ್ಟ ಮೇಲೆ ಒಟ್ಟ ತತ್ತಿ ತಿನ್ನಬಾರ್ದು. ಈಗ ಸದ್ಯಕ್ಕೆ ಏನು ಮಾಡ್ಬೇಕು ಅಂದರೆ ಅವ್ರದೇ ಕಾವು ಕೊಡಿಸಿ 8 ಕೋಳಿ 16 ಆಗ್ಬೇಕು. 16 ಕೋಳಿ ಇನ್ನೂ ಒಂದು 16 ಆಗ್ಬೇಕು. ಆ ಥರ ದುಡಿಸ್ಬೇಕು. ಆ ಥರ ದುಡಿಸಿ ದೊಡ್ಡ ಕೋಳಿ ಹಿಂಡೆ ಮಾಡ್ಬೇಕು. ಆಮೇಲೆ ಒಂದು ಕೋಳಿಗೆ 700 ರೂಪಾಯಿ 500 ರೂಪಾಯಿ ತೊಗೊಂಡೋಗ್ಯಾರಂದ್ರೆ ಎಷ್ಟು ರೊಕ್ಕ ಮಾಡ್ಬೋದು ನಾನು. ತಿಂಗಳಿಗೆ ಏನಿಲ್ಲ ಅಂದ್ರೆ ಒಂದು 10 ಕೋಳಿ ಮಾರಿದರೆ ಹಬ್ಬಬ್ಬಬ್ಬಾ 10 ಕೋಳಿಗೆ ಹಾಂ 500 ರೂಪಾಯಿ ಹಿಡಿದ್ರೆ 10 ಕೋಳಿಗೆ 2500 ರೂಪಾಯಿ ಆಯ್ತು. 10 ಕೋಳಿಗೆ 2500 ಆಯ್ತಾ? ಇಲ್ಲ, 5000 ರೂಪಾಯಿ ಆಯ್ತು. ಹಾಂ, 5000 ರೂಪಾಯಿ ಆಯ್ತು. ಹಾಲ್ಯಾಗ ಒಂದು 4000, ಹಾಲ್ಯಾಗ ಒಂದು 4 ಯಾಕೆ 5000 ಹಿಡಿಯೋಣ. ಆಮೇಲೆ ನನಗೆ ಬರೋದು ತಿಂಗಳ 2000. ಕೋಳಿ ವ್ಯಾಪಾರದಾಗ ತಿಂಗಳಿಗೆ ಒಂದು 5000. ಆಮೇಲೆ ಅದ್ರ ತತ್ತಿನೂ ಮಾರ್ಬೋದು ನಾನು. ತತ್ತಿ ರೊಕ್ಕ ಬಾಬಾ ಬೇಡ, ಶೇಕ್ ಮಾಮನ್ ಲೆಕ್ಕ ಹಾಕೋದು ಬೇಡ. ಮುಂಗಂಡ ಶೇಕ್ ಮಾಮನ್ ಲೆಕ್ಕ ಹಾಕಿದ್ರೆ ಎಲ್ಲ ಹಾಳಾಕತಿ. ರೊಕ್ಕ ಬಂದ್ಮೇಲೆ ನೋಡೋಣ. ಈ ಸರೋಜ ಎಲ್ಲ ಆಕೆ ಸರೋಜಾ ಯಾರು? ಓ, ಚಂದ್ರಕ್ಕ ಬಾರ. ನಮ್ಮನೆ ದಾಟಿ ಹಂಗ ಹೊಂಟಿಯಲ್ಲೇ ಓದಿಟ್ಟು ಮಾತಾಡ್ಸ್ಬಾರ್ದನ? ಅಯ್ಯೋ, ಅದೇನೋ ವಿಚಾರ ಮಾಡ್ಕೋ ಅಂತ ಹೊಂಟಿದ್ದೆ, ಹಾಗಾಗಿ ಲಕ್ಷ್ಯನೇ ಆಗಲಿಲ್ಲ. ಏನು ಅನ್ಕೋಬೇಡ, ಅದು ತಲೆಯಾಗ 16 ಯೋಚನೆ. ಏನು ಮಾಡ್ತೀಯ? ಭಾರಿ ದೊಡ್ಡ ಮನುಷ್ಯರಾಗಿರ್ಬಿಡವ. ಇಂಜಿನಿಯರ್ ಸೊಸಿ ಮಗನೂ ದೊಡ್ಡ ಕೆಲಸದಾಗ ಹೊಂಟಾನಂತೆ. ಏನು ಸಾಲದಕ್ಕೆ ನೀನು ಏನು ಹಾಲು ವ್ಯಾಪಾರ ಶುರು ಮಾಡಿ ಅಂತೆ. ರೊಕ್ಕದ ಶುರು ಮಾಡಿನೇ ಇರ್ಬೇಕು. ನಮ್ಮಂತಾರೆಲ್ಲ ಎಲ್ಲಿ ಕಣ್ಣಕ್ಕ ಅಂತ ಹೇಳಂಗಾರ ನೋಡೋಣ. ಥೋ ಚಂದ್ರಕ್ಕ, ನಾವ್ಯಾ ದೊಡ್ಡ ಮನ್ಸ್ಯಾರ, ನೀವು ದೊಡ್ಡ ಮನ್ಸ್ರ, ಅದು ಹೋಗ್ಲಿ ಬಿಡ. ನಾ ಅದೆಲ್ಲ ಇಲ್ಲ, ಹಂಗೆಲ್ಲ ಇಲ್ಲ. ಹಾಲು ವ್ಯಾಪಾರ ಶುರು ಮಾಡಿ ಅಂದ್ರೆ ಏನು ವರ್ಷಗಟ್ಲೆ ಆತನ? ಇವನ್ 4 ದಿನ ಆಗಿಲ್ಲ. ಅದೇ ಹೇಳಿದ್ನಲ್ಲ ನಿಂಗೆ ಹೇಳಿದೆ ಅಂತ ನಾನು ನೋಡು. ಏನೋ ವಿಚಾರ ಮಾಡ್ಕೋ ಅಂತ ಹೊಂಟಿದ್ದೆ, ಹಾಗಾಗಿ ಅದು ನೋಡಲಿಲ್ಲ ಅಷ್ಟೇ. ಅಂದಾಗ ಮತ್ತೆ ಹೊಲಕ್ಕೆ ಹೋಗಿಲ್ಲ. ಇದು ಕೇಳೋದು ಮರ್ತೆ, ಕಣ್ಣು ಆಪ್ರೇಷನ್ ಆತಂತೆ. ಕಣ್ಣು ಆಪ್ರೇಷನ್ ಆತು. ಆಪ್ರೇಷನ್ ಮಾಡಿಸ್ಕೊಂಡು ಪರಿ ಬಂದ್ಬಿಟ್ಟಿದ್ವು 2 ಕಣ್ಣಿಗೆ. ಮಣ್ಣಗಡಗ್ಲಿ ಹಾವು ಪರಿ ಬಿಟ್ಟಂಗೆ ಇವು ಕಣ್ಣು ಮಣ್ಣಲ್ಲಿ ಅವು ಪರಿ ಬಿಡಾಕತ್ತಾವು. ಏನು ಮಾಡ್ತೀವಿ ಹೇಳು? ಅದನ್ನೆಲ್ಲ ಕ್ಲೀನ್ ಮಾಡಿ ತೊಳೆದು ಬಳ್ದು ಆಪ್ರೇಷನ್ ಮಾಡಿ ಪೂರ್ತಿ ಕಂಡಪಟ್ಟ ದಿನ ಪಟ್ಟಿ ಹಾಕಿದ್ರು, ಕಣ್ಣು ತೆಗಿಬೇಡ್ರಿ ಅಂತೇಳಿ. ಆಮೇಲೆ ಇದು ಚಸ್ಮಾ ಕೊಟ್ಟಾರ, ಕಣ್ಣಿಗೆ ಬೆಳಕು ಬೆಳೆಸ್ಕೋಬೇಡ್ರಿ ಅಂತೇಳಿ. ಬೆಳಕು ಬೀಳಬಾರ್ದಂತೆ ಚಸ್ಮಾ ಕೊಟ್ಟಾರ. ಇದನ್ನ ಹುಷಾರು. ಮತ್ತೆ ಒಳಗೇರಿ ಎದಕ್ಕೆ ಹೊರಗೆ ಬಂದಿ? ಮತ್ತೆ ಕುಂತ ಬ್ಯಾಸ್ರ ಅಂದಂಗೆ ಅದು ಹೋಗ್ಲಿ ಬಿಡು. ನನಗೂ ನಾಳಿಂದ ಒಂದು ಅರ್ಧ ಲೀಟ್ರ್ ಆಕಳ ಹಾಲು ಕೊಡವ. ನಾವು ಪಾಕೆಟ್ ಹಾಲು ತೊಗೊಂಬರ್ತಿದ್ವಿ, ಮನೆಯಾಗಿದ್ದಾನ ಕರ ಮಾರೇವಿ. ಅಯ್ಯೋ, ನಿಮ್ಮ ಮನೆಗೆ ಇದ್ವಲ್ಲ 2 ಎಮ್ಮೆ 2 ಆಕಳಿದ್ವಲ್ಲ. ನಾನು ಅವಾಗವಂತೇಳಿ ನಾನು ನಿಮ್ಗೆ ಹಾಲಿಗೆ ಕೇಳಲಿಲ್ಲ. ಈಗ ಮಾರಿದ್ರೆ ಅವಾಗಿನ ನಾವು ಮಾಡಿದ್ವಿ ಅಂದ್ರೆ ಈಗಿನವ್ರಿಗೆ ಮಾಡಕತ್ತಂತ ಮಾಡಿ ಏನು? ಅಯ್ಯೋ, ಹಾಲು ಹಿಂಡೋದು ಆಕಳ ಸ್ವಚ್ಛ ಮಾಡೋದು ದನ ಇದು ಮಾಡೋದು ನಮಗಾಗಲ್ರಿ ಎತ್ತಿಯಾರ, ನಮ್ಮ ಕೈಯಲ್ಲಿ ಮಾಡೋದಾಗಲ್ಲ ಅಂತವ್ರು. ಏನು ಮಾಡ್ತಿ ಮಾರಿ ಅದನ್ನು ಅಕ್ಕಿ ಇತ್ತಲ್ಲ, ಅಕ್ಕಿ ತೆಗಿಬಾರ್ದಲ್ಲ, ಹಂಗಾಗಿ ಒಂದಿಟ್ಟು ಗಾದ್ಲಿ ಬಿಟ್ಟು ಸ್ವಚ್ಛ ಮಾಡಿ ಒಗತ್ ಮಾಡಿ ಅಲ್ಲಿ ಏನೋ ಒಂದು ಮಾಡ್ಕೊಂಡವು. ಹೌದಾ, ಆಯ್ತು ಬಿಡಕ್ಕ. ನಾಳಿಂದ ಅರ್ಧ ಲೀಟ್ರ್ ಆಕಳ ಅಲ್ಲನ ಕೊಡ್ತೇನೆ ಬಿಡು. ಅಂಗಡಿ ಪಾಕೆಟ್ ಹಾಲಿಗಿಂತ ಒಂದು 3 ರೂಪಾಯಿ 2 ರೂಪಾಯಿ ಜಾಸ್ತಿ ಆಕತಿ. 2-3 ರೂಪಾಯಿ ಮಂದಿಗಾದ್ರೆ 3 ರೂಪಾಯಿ ಜಾಸ್ತಿ, ನಿಂಗೆ 2 ರೂಪಾಯಿ ನೋಡಷ್ಟೇ. ಏನು ಆಗ್ಲಿ ಕೊಡು. ಪ್ಯಾಕೆಟ್ ಹಾಲು ಯಾವ ಗ್ಯಾರಂಟಿ ಕುಡಿಯೋದು ಎಲ್ಲ ಕಲಬೆರಕೆ. ಅದ್ರ ಬದಲು ಆಕಳ ಹಾಲು ಕುಡಿದ್ರೆ ಎಷ್ಟೋ ಉತ್ತಮ. ಕೊಡು ಏನಾಗಲ್ಲ. ನಕ್ಕ ಸರಿ, ನಾ ಬರಲಿ ಹಂಗಾರ. ದೇವ್ರೆ, ಹೋಗ್ಬೇಕನ್ನ ಮಟ ಅಂದ್ರೆ ಬೆಕ್ಕಡ್ಡ ಬಂದಂಗೆ ಬಂದ್ಲು. ಅಯ್ಯೋ, ಊರು ಕುಲ್ಗೆಟ್ಟೋಗೈತವ ಯವ್ವ ಆತಾಗ. ಖರೇನ ಊರಾಗ
ಏನು ಬೇಕವೇ ಬಂದು ಸೇರ್ಯಾವ ನೆಟ್ಟಗೆ ಬಾಳೆ ಮಾಡವೇ ಇಲ್ಲ. ಅಯ್ಯೋ ಹಂಗೆ ಆಗೈತಿ. ಮನ್ಯಾನ ಗಂಡಸ್ರು ಕಾಯದೆ ಒಜ್ಜಾಗ್ಬಿಟ್ಟತಿ. ಯಾರಿಗೆ ಅನ್ನಕತ್ತೀರಿ ನೀವು? ಅಯ್ಯ ನಿನ್ಗೆ ಯಾರು ಅಂದಾರ? ನಾನೇನು ನಿನ್ನ ಹೆಸರು ಹಿಡ್ದು ಹೇಳಿದ್ನೆ? ಅಯ್ಯ ಕತಿಯವ ಆತಾಗ ನನಗೆ ಹಾಲಕ್ಕ ಕೆಲಸ ಅದಾವ. ಮಾತಾಡ್ರಿ ಬಾಯಿಗೆ ಬಂದಾಗ ಮಾತಾಡ್ತಿರಲ್ಲ. ದೇವ್ರು ನಿಮಗೂ ಇಟ್ಟಿರ್ತಾನ ಏನೋ ಇಡಗಣ್ಣಿ. ನೀವು ನನಗೆ ಮಾತಾಡಿದ್ರೆ ನಿಮಗೆ ಮಾತಾಡೋರು ಇದ್ದೇ ಇರ್ತಾರ. ಮಾತಾಡ್ರಿ. ಇನ್ನ ನೀನು ಸೊಸಿ ನಿನಗೊಂದು ತುತ್ತು ರೊಟ್ಟಿ ಮಾಡಿ ಹಾಕಿದ್ರ ಭಾಳ ಉರಿತಿದ್ದಿ ನೀನು. ಕುಡ್ದು ಊರು ಅಡ್ಡಾಡಕ್ಕೆ ನಿನ್ನ ಸೊಸಿಗೆ ಟೈಮ್ ಸಿಗಲ್ಲ. ಇನ್ನು ನಿನಗೆ ಯಾವ ರೊಟ್ಟಿ ಮಾಡ್ಕೊಡ್ಬೇಕು? ನಿನ್ನ ಸೊಸಿ ಬಂಡವಾಳ ನಿನ್ನ ಬಂಡವಾಳ ಏನು ಗೊತ್ತಿಲ್ಲದಲ್ಲ. ನಾಟಕ ಮಾಡಬೇಡ ಭಾಳ ಮಾತಾಡಿ. ಮೊದಲು ನಿನ್ನ ಮನೆ ತೂತು ಮುಚ್ಕೋ, ಆಮೇಲೆ ನನ್ನ ಬಗ್ಗೆ ಮಾತಾಡುವಂತೆ. ಏನ ನಿನ್ನ ಗಂಡ ಗಂಡಸ್ರು ಕಾಯ್ಬೇಕಂದೆಲ್ಲ. ನಿನ್ನ ಗಂಡ ಬುದ್ಧಿ ಹೇಳೋಗ. ನಾಯಿ ಬುದ್ಧಿ ಬಿಟ್ಟು ಅವ ಯಾಕೆ ನನ್ನ ಹಿಂದೆ ಬಂದ? ನಾವಂತರೂ ಸರಿ ಇಲ್ಲ ಬಿಡು ಪಾಪ. ಬಾಳೆ ಬದುಕು ಮಾಡಿ ಗೊತ್ತಿಲ್ಲ. ನಿನ್ನ ಗಂಡನ ಹಿಡ್ತಾಗ ಇಟ್ಕೊಳಕ ಕಿಮ್ಮತ್ತಿಲ್ಲ ನಿನಗೆ. ಮತ್ತೆ ನಮಗೇನು ಮಾತಾಡ್ತಿ? ಜಾಸ್ತಿ ಮಾತಾಡಕೋಬೇಡ. ಏನು ಕೆಲಸ ಮಾಡಕತ್ತಿ ಅಷ್ಟೇ ಮಾಡು. ನಿಂತು ಯಾವಕ್ಕಿ ಸುದ್ದಿ ಮಾತಾಡ್ಲೆ, ಯಾರ ಮನೆ ಸುದ್ದಿ ಮಾತಾಡ್ಲೆ ಅಂತಾರೆ. ನಾಚಿಕೆ ಆಗಲ್ಲ ನಿಮಗೆ? ಊರಾಗಿರೋದು ಗೊತ್ತಿಲ್ಲ ನಿಮಗೆ ನೆಟ್ಟಗ. ಬರೀ ಇನ್ನೊಬ್ರಿಗೆ ಚುಚ್ಚು ಮಾತಾಡೋದೆ ನಿಮ್ಮ ಜನ್ಮ ಆಗೋತತ್ತು. ನಿಮ್ಮ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಯಾವಕ್ಕೆ ನೀನು ಹೊಂಟಲ್ಲ ನಿಂತು ಮಾತಾಡ್ಬಾ. ಆದರೂ ನಿನಗೆ ಹಿಂಗೆ ಅನ್ಬಾರ್ದಾಗಿತ್ತಕ್ಕೆ ಅಲ್ಲ. ಚಂದ್ರವಕ್ಕ ನಿನಗೆ ಹಿಂಗೆ ಅನ್ಬಾರ್ದಾಗಿತ್ತಂತೆ. ನಾ ಸುಮ್ಮನೆ ನಿಂತಿದ್ದೆ. ನೀನು ಅದಿಯಲ್ಲ, ನೀನು ಆ ಹೊಂಟಕ್ಕಿನ ಅದೇನಂತ ಬೀದಿಯಾಗ ಹೋಗಕ್ಕೆ ನಾವು ಮೈ ಮೇಲೆ ಹೇಳ್ಕೊಂಡು ಅಂತೇಳಿ ನಾಕೇನು ನನಗೋಬೇಕಿಗೆ ಅಂದಿಲ್ಲ, ನಿನಗೂ ಸೇರೆ ಅಂದಿದ್ದು. ಸುಮ್ಮನಿರವತ್ತಕ. ಅದು ನಮ್ಮ ಗಂಡುಗಳು ದಾರಿಯಾಗಿದ್ರೆ ನಾವ್ಯಾಕೆ ಈ ಬೆಂಡ್ಲಾರ ಕಡೆ ಅನಿಸ್ಕೊಳ್ಳೋದಕ್ಕಿತ್ತು. ನಾ ಬರ್ತೇನೆ. ಹೋಗ್ಲಿ ಬಿಡವ. ನಾನೇನೋ ಅಂದೆ ಅಲ್ಲ. ಈ ಕಡೆ ಹೊಂಟಾಳ ಅಂದರೆ ಏನು? ಈ ಕಡೆ ಯಾರ ಮನೆಗೆ ಹೊಂಟಾಳಕ್ಕಿ? ನಿಮ್ಮ ನಾದ್ನಿ ಮನೆಗೆ ಏನಾರ ಹೊಂಟಾಳ? ಅಲ್ಲೆದಕ್ಕೋ ಕಳ್ಬಗ್ಗಕ್ಕೆ ನನಗೇನೋ ಹಂಗೆ ಅನ್ನಿಸ್ತಪ್ಪ. ಈ ಬೀದಿ ಕೊನೆಯಾಗ ಯಾರ ಮನೆ ಐತಿ? ಅಲ್ಲಿರೋದು ನಿಮ್ಮ ನಾದ್ನ್ಯಾರ ಮನೆ. ಅತ್ತಾಗಿಂದ ಹಿಡಿದು ಈ ಕಡೆ ಇರೋದು. ಆಕಿ ಸೀದೆ ಎಡಕ್ಕೆ ಹೋದ್ಲು, ಬಲಕ್ಕೆ ಹೋಗಲಿಲ್ಲ ನೋಡು. ಹಂಗಂತೀಯಾ? ಹೌದಾ? ತಡಿ ನೋಡ್ತೀನಿ ಯಾಕಡೆ ಹೋದ್ಲಂತ. ಹೋಗ್ಲಿ ಬಿಡು, ಯಾಕಡ್ರ ಹೋಗಿ ಹಾಳ್ಗೊಂಡು ಬಿದ್ಕೋಳಕ್ಕೆ. ಆಮೇಲೆ ಗೊತ್ತಾಕತಿ ಹೋಗಿದ್ಲ ಬಿಟ್ಟಿದ್ಲ ಅಂತೇಳಿ. ನಾ ಹೊಕ್ಕೇನವ, ನನಗಿನ್ನೂ ಹಾಲು ಕೊಡೋದೈತಿ. ಮತ್ತು ಅಲ್ಲೇ ಕ್ಯಾನ್ನೇ ಹಾಲು ಕೆಟ್ಕಿಟ್ಟಾವ. ಮನ್ಯಾಗಿದ್ದು ಇದ್ದು ಕೆಟ್ಟ ಬೇಸರ ಆಗೈತಿ. ಈ ಬೆಂಗ್ಳೂರಿಗೆ ಕೊಟ್ಟು ಜಗಳ ಹಚ್ಚಿ ಮಜಾ ನೋಡೋಣ ಅಂದ್ರೆ ಅದೂ ಆಗಲಿಲ್ಲ. ಒಂದೇ ಮಾತಿಗೆ ಆಕಿನೂ ಬೈದು ಹೋಗ್ಬಿಟ್ಲು, ಈಕಿ ಪಾಡಿಗೆ ಹೋಗ್ಬಿಟ್ಲು. ಆಕಿ ಪಾಡಿಗೆ ಹೋದ್ಲು, ಈಕಿ ಪಾಡಿಗೆ ಹೋದ್ಲು. ಭಾಳ ತಂಗಾರ ಕೂದ್ಲ ಹಿಡಿದು ಜಗಳ ಮಾಡ್ತಾರಂತ ಮಾಡಿದ್ದೆ. ಹಾಳ ಟಿ ವಿ ನೋಡೋಕ್ಕೂ ಬೇಜಾರು. ಏನು ನೋಡೋದು ಟಿವಿಯಾಗಾರ ಏನು ಸುಡ್ಗಾಡಿರ್ತೈತಿ. ಮೊಬೈಲ್ ನೋಡೋಕೆ ನನಗೆ ಬರೋದಿಲ್ಲ. ಆಮೇಲೆ ನನ್ನ ಫೋನ್ಯಾಗ ಎಲ್ಲಿರ್ಬೇಕು ನೋಡಂತೇಳಿ. ರೇಣವನ್ನ ಕಟ್ಟಿ ಕಡೆ ಕುಂತು ಮಾತಾಡೋಣ ಇದ್ರ ಬಗ್ಗೆನೇ. ಒಂದಿಟ್ಟು ಹೊತ್ತುಗಳೈತೈತಿ.